ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಇಂದು ಚಾರ್ಜ್ ಫ್ರೇಮ್. ನೇರವಾಗಿ ಕೋರ್ಟ್ಗೆ ಹಾಜರಾಗಲಿರೋ ದರ್ಶನ್ ಅಂಡ್ ಗ್ಯಾಂಗ್. ಆರೋಪಿಗಳಿಗೆ ಆರೋಪ ನಿಗದಿ ಮಾಡಲಿರುವ ಕೋರ್ಟ್. ಸತೀಶ್ ಜಾರಕಿಹೊಳಿ ದೆಹಲಿ ಯಾತ್ರೆ ದಿಢೀರ್ ಮುಂದೂಡಿಕೆ. ರಾಷ್ಟ್ರ ರಾಜಧಾನಿಗೆ ತೆರಳದೆ ಬೆಳಗಾವಿಯಲ್ಲೇ ವಾಸ್ತವ್ಯ. ಇನ್ನೆರಡು ದಿನ ಬಿಟ್ಟು ಪ್ರಯಾಣ ಸಾಧ್ಯತೆ. ಕುತೂಹಲ ಮೂಡಿಸಿದ ಸಾಹುಕಾರ್ ನಡೆ. ಕಾಂಗ್ರೆಸ್ ವಿರುದ್ಧ ಟ್ರೆಂಡ್ ಸೆಟ್ಟಿಂಗ್ಗೆ ಮುಂದಾದ ಕಮಲ ಪಡೆ. 2028ರ ವಿಧಾನಸಭಾ ಚುನಾವಣೆ ರಣತಂತ್ರ ಹೆಣೆಯಲು ಇವತ್ತು ವಿಜೇಂದ್ರ ನೇತೃತ್ವದಲ್ಲಿ ಸಭೆ. ಯಾವ ಕ್ಷೇತ್ರದಲ್ಲಿ ಯಾವ ರೀತಿ ಪ್ಲಾನ್ ಮಾಡಬೇಕೆಂಬ ಬಗ್ಗೆ ಚರ್ಚೆ. ಡಿಜೆ ಹಳ್ಳಿಯಲ್ಲಿ ರೈಲ್ವೆ ಇಲಾಖೆಯಿಂದ ಮನೆ ಡೆಮಾಲಿಷನ್. ಸೂರಿಲ್ಲದೆ 4 ದಿನಗಳಿಂದ ಬೀದಿಯಲ್ಲಿ ಬದುಕುತ್ತಿರುವ ಜನರು. ಇರಲು ನೆಲೆ ಇಲ್ಲ, ಹೋಗಲು ದಾರಿ ಇಲ್ಲ, ಗೋಳು ಕೇಳೋರಿಲ್ಲ ಅಂತ ಗೋಳಾಟ. ರಿಮ್ಸ್ ರೋಗಿಗಳನ್ನೇ ಗುರಿಯಾಗಿಸಿ ಸೈಬರ್ ವಂಚನೆ. ಚಿಕಿತ್ಸೆ ಪಡೆದ ನಿಮಗೆ ಸರ್ಕಾರದಿಂದ ಧನ ಸಹಾಯ ಬಂದಿದೆ ಎಂದು ಕರೆ. ರಿಜಿಸ್ಟ್ರೇಷನ್ ಫೀಸ್ ಕೊಡಬೇಕೆಂದು ಹಣ ಪಡೆದು ಪಂಗನಾಮ. ಕಿರಿದಾದ ರಸ್ತೆ, ತಡೆಗೋಡೆ ಇಲ್ಲದ ಕಾರಣ ಮಂಡ್ಯದ ವಿಸಿ ನಾಲೆಗೆ ಬಿದ್ದ ಕಾರ್. ಅದೃಷ್ಟವಶ ಚಾಲಕ ಪ್ರಾಣಾಪಾಯದಿಂದ ಪಾರು. ಕ್ರೆಟಾ ಕಾರು ಮೇಲೆತ್ತಿದ್ದ ಅಗ್ನಿಶಾಮಕ ದಳದ ಸಿಬ್ಬಂದಿ. ವೈದ್ಯ ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣದ ತನಿಖೆ ಚುರುಕು. ಮಹೇಂದ್ರ ರೆಡ್ಡಿ ಮೊಬೈಲ್ನಲ್ಲಿ ಗೆಳತಿ ಜೊತೆ ಚಾಟಿಂಗ್ ಹಿಸ್ಟ್ರಿ ಬೆಳಕಿಗೆ. ವಾಟ್ಸಪ್ನಲ್ಲಿ ಆಕೆ ಬ್ಲಾಕ್ ಮೇಲ್ ಮಾಡಿದ್ರು. ಫೋನ್ ಪೇನಲ್ಲಿ ಚಾಟ್. ವೈಯಕ್ತಿಕ ವಿಚಾರಗಳು ಚರ್ಚಿಸಿರುವುದು ಬೆಳಕಿಗೆ. ಜಾತಿ ಗಣತಿಗೆ ಬಂದಿದ್ದ ಶಿಕ್ಷಕಿಯ ಚೈನ್ ಎಗರಿಸಿದ ಸರಗಳ್ಳರು. ಮನೆಯ ಗೇಟಿನ ಮುಂದೆ ನಿಂತು ಶಿಕ್ಷಕಿ ವಿಚಾರಿಸಿದ್ದ ವೇಳೆ ಬೈಕ್ನಲ್ಲಿ ಬಂದ ಇಬ್ಬರಿಂದ ಕೃತ್ಯ. ಬ್ಯಾಡ್ರಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲು. ಮಂಡ್ಯ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಜಯಬೇರಿ. 12 ನಿರ್ದೇಶಕ ಸ್ಥಾನಗಳ ಪೈಕಿ 11 ಸ್ಥಾನಕ್ಕೆ ಹಸ್ತಪಡೆ ಬೆಂಬಲಿತರ ಆಯ್ಕೆ. ಕೇವಲ 1ರಲ್ಲಿ ಮಾತ್ರ ಜೆಡಿಎಸ್ಗೆ ಗೆಲುವು. ಕಾಂಗ್ರೆಸ್ ಕಾರ್ಯಕರ್ತರಿಂದ ಪಟಾಕಿ ಸಿಡಿಸಿ ಹಾರ ಹಾಕಿ ಸಂಭ್ರಮಾಚರಣೆ. ಬೆಂಗಳೂರಿನಲ್ಲಿ ಮತ್ತೊಂದು ರೋಡ್ ರೇಜ್ ಕೇಸ್. ಕಾರು ಚಾಲಕನಿಗೆ ಇಂಡಿಕೇಟರ್ ಹಾಕಿ ಅಂದಿದ್ದಕ್ಕೆ ಕಿರಿಕ್. ಅಶ್ಲೀಲವಾಗಿ ನಿಂದಿಸಿ ಹಲ್ಲೆಗೆ ಮುಂದಾದ ಆರೋಪ. ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು. ಮಳೆಗಾಲ ಮುಗಿಯುವ ಮುನ್ನವೇ ತುಂಗಭದ್ರಾ ಡ್ಯಾಂ ಖಾಲಿನ. ಬಳ್ಳಾರಿಗೆ 2ನೇ ಬೆಳೆಗಳಿಗೆ ನೀರು ಹರಿಸಲು ಆಗ್ತಿಲ್ವಾ? ಅಧಿಕಾರಿಗಳ ನಡೆಗೆ ಭತ್ತ ಬೆಳೀತಿರೋ ರೈತರು ಕಂಗಾಲು. ಹುಬ್ಬಳ್ಳಿಯ ಹೊಸೂರು ಪ್ರಾದೇಶಿಕ ಬಸ್ ನಿಲ್ದಾಣದ ಬಳಿ 2 ಅಂಗಡಿಗಳು ಬೆಂಕಿಗಾಹುತಿ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಅವಘಡಾಶಂಕೆ. 4 ಲಕ್ಷಕ್ಕೂ ಹೆಚ್ಚಿನ ಮೌಲ್ಯದ ವಸ್ತುಗಳು ಹಾನಿ. ಬಸ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.